ಬ್ರೋ, ಒಂದು ವಿಷಯ, ಮಸಲ್ಸ್ ಬಿಲ್ಡ್ ಮಾಡೋಕ್ಕೆ ಮಸಲ್ಸ್ ಯಾಕೆ ಬ್ರೇಕ್ ಮಾಡಬೇಕು, ಪ್ರೋಟೀನ್ ಏನಕ್ಕೆ ತೊಗೊಬೇಕು? ಫಸ್ಟ್ ಆಫ್ ಆಲ್ ಪ್ರೋಟೀನ್ ಅನ್ನೋದೇ ನಿಜ ಅಲ್ಲ. ಹೆಂಗಿದ್ರೇನೋ ಒಳ್ಳೆ ಬಾಡಿ ಮಾಡಿದ್ಯಾ, ಮುಂದೆನೋ ಒಳ್ಳೆ ಬೌನ್ಸರ್ ಆಗ್ಬೇಕು ಅಂದ್ಕೊಂಡಿದ್ಯಾ? ಈ ಥರ ಲೈನ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ರ್ಯಾಂಡಮ್ ಇನ್ಫ್ಲೂಯೆನ್ಸರ್ ಹೇಳಿಲ್ಲ, ಒಬ್ಬ ಡಾಕ್ಟ್ರ್ ಹೇಳಿದ್ದು. ಅವ್ರ ಪ್ರಕಾರ ಮಸಲ್ಸು ಬೌನ್ಸರ್ ಮಾತ್ರನಾ? ಅವ್ರ ಪ್ರಕಾರ ಪ್ರೋಟೀನ್ ಅನ್ನೋದು ಇಲ್ವೇ ಇಲ್ವಾ? ಅವರು ಯಾವುದೋ ಲೋಕಲ್ ಪ್ರೋಟೀನ್ ಕುಡಿದ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂದರೆ ಹಿಂಗೆ ಹೇಳ್ತಾರೆ. ಈ ಥರ ಇನ್ಫಾರ್ಮೇಷನಿಂದ ದೂರ ಇರ್ರಿ. ಬಾಡಿ ಬಿಲ್ಡಿಂಗ್ ಅನ್ನೋದು ಜಸ್ಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಅಷ್ಟೇ. ಒಳ್ಳೆ ಬಾಡಿ ಮಾಡಿದ್ರೆ ತುಂಬಾ ಬೆನಿಫಿಟ್ ಐತೆ, ಬೆರಳಲ್ಲೇ ಎಣ್ಸೋಕ್ಕಾಗಲ್ಲ, ಅಷ್ಟು ಬೆನಿಫಿಟ್ ಇರುತ್ತೆ. ಇವೆಲ್ಲ ಆಗಬೇಕಂದ್ರೆ ನೀವು ಪ್ರಾಪರಾಗಿ ಜಿಮ್ಗೆ ಹೋಗಬೇಕು, ಡಿಸಿಪ್ಲಿನಿಂದ ಫಾಲೋ ಮಾಡಬೇಕು, ಒಳ್ಳೆ ಪ್ರೋಟೀನ್ ತೊಗೊಬೇಕು. ಇಲ್ಲ ಅಂದರೆ ಡಾಕ್ಟ್ರ್ ಹೇಳ್ದಂಗೆ ನೀವು ಹೇಳ್ತೀರಾ. ಇದು ನ್ಯೂಟ್ರಬೇ ಬಯೋ ಅಬ್ಸರ್ವ್ ವೇ ಪ್ರೋಟೀನು, ಯುರೋಪ್ ಸರ್ಚ್ ಆಗಿರುತ್ತೆ, ಸರ್ಟಿಫೈಡು, ಅಫೋರ್ಡಬಲ್ ಪ್ರೈಸಲ್ಲಿ ನ್ಯೂಟ್ರಬೇ ಅವ್ರು ಮಾತ್ರ ಕೊಡ್ತಾ ಇರೋದು. ನೀವು ಯಾರನ್ನ ತೊಗೋಬೇಕಂದ್ರೆ ನಾನು ಬಯೋಲಿ ಸ್ಟೋರಿಯಲ್ಲಿ ಲಿಂಕ್ ಹಾಕಿರ್ತೀನಿ, ತೊಗೊಳಕ್ಕೆ ಮುಂಚೆ ನನ್ನ ಕೋಡ್ನ ಯೂಸ್ ಮಾಡಿ ಪ್ರತಾಪ್ ಅಂತ, ಇನ್ನೂ ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ ಬರುತ್ತೆ. ಡಾಕ್ಟ್ರು ಏನಾನ ಈ ಥರ ಹೇಳಿದ್ರೆ ಅವ್ರಿಗೆ ಈ ವಿಡಿಯೋನ ತೋರಿಸಿ.